ಹಾಯ್ ಹೆಲ್ಲೋ ಕರ್ನಾಟಕ, ಎಲ್ಲರಿಗೂ ನಮಸ್ತೆ. ವೆಲ್ಕಮ್ ಬ್ಯಾಕ್ ಟು ನಿಖಿಲ್ ಟಾಕ್ಸ್ ಯೂಟ್ಯೂಬ್ ಚಾನಲ್. ಗುರು, ನಿನ್ನೆ ಮ್ಯಾಚ್ ಅಲ್ಲಂತೂ ವರುಣ್ ಚಕ್ರವರ್ತಿ ಅವ್ರನ್ನ ರೀಡೇ ಮಾಡ್ಲಿಲ್ಲ ಅಂತಾನೆ ಹೇಳ್ಬೋದು ನ್ಯೂಜಿಲೆಂಡ್ ಬ್ಯಾಟರ್ಸ್. ಆ ಮಿಸ್ಟ್ರಿಗೆ 5 ಬಂದ್ಬಿಡ್ತು ನಿನ್ನೆ ವರುಣ್ ಚಕ್ರವರ್ತಿ ಅವರಿಗೆ. ನೋಡಿ, ಟಾಸ್ ಗೆದ್ದಿದ್ದು ನ್ಯೂಜಿಲೆಂಡ್ ಅವರು. ನ್ಯೂಜಿಲೆಂಡ್ ಟಾಸ್ ಗೆದ್ಬಿಟ್ಟು ನಾವು ಚೇಸ್ ಮಾಡ್ತೀವಿ ಅಂತಾರೆ. ಆ ಪಿಚ್ ಮೇಲೆ 1 ಇಂಚು ಗ್ರಾಸ್ ಇಲ್ಲ, ಬ್ಯಾಟಿಂಗ್ ಕಷ್ಟ ಆಗುತ್ತೆ ಅಂತನೂ ಗೊತ್ತಿತ್ತು ಅವರಿಗೆ. ನೆಕ್ಸ್ಟ್ ಫೈನಲ್ಸ್ ನಾವೇನಾದ್ರು ಬಂದ್ರೆ, ನಾವು ಫೈನಲ್ಸಿಗೆ ಎಂಟ್ರಿ ಕೊಟ್ರೆ ನೆಕ್ಸ್ಟ್ ನಾವ್ ಇಲ್ಲೇ ಆಡ್ಬೇಕಾಗುತ್ತೆ, ಚೇಸ್ ಮಾಡಿ ನೋಡೋಣ ಅಂದ್ರೆ ನಾವು ಟಫರ್ ಸಿಚುವೇಶನ್ ಅಲ್ಲಿ ಹಾಕೊಳ್ಳೋಣ ಅಂತಾನೆ ಅವ್ರು ಆ ಪ್ಲಾನ್ ಮಾಡುದು ಅಂತಾನೆ ಹೇಳ್ಬೋದು ನ್ಯೂಜಿಲೆಂಡ್ ಅವರು ಟಫೆಸ್ಟ್ ಬ್ಯಾಟಿಂಗ್ ಕಂಡೀಷನ್ ಅಲ್ಲಿ ಯಾವ ರೀತಿ ನಾವು ಬ್ಯಾಟಿಂಗ್ ಮಾಡಿ ಚೇಸ್ ಮಾಡಕ್ ಆಗುತ್ತಾ ಅಂತಾನೆ ಟ್ರೈ ಮಾಡುದು ಅಂತಾನೆ ಹೇಳ್ಬೋದು. ಟೀಮ್ ಇಂಡಿಯಾದ ಏನಪ್ಪಾ ಅಂದ್ರೆ ಫಸ್ಟ್ 2 ಮ್ಯಾಚ್ ಚೇಸ್ ಮಾಡಿರ್ತೀವಿ, ಫಸ್ಟ್ ಬ್ಯಾಟಿಂಗ್ ಆಡಿ ಯಾವ ಸ್ಕೋರ್ ನಾವು ಕಲೆ ಹಾಕ್ಬೋದು, ಈ ಪಿಕ್ಚರ್ಸ್ ಅಲ್ಲಿ ಯಾವ ಸ್ಕೋರ್ ನ ಕಲೆ ಹಾಕಿ ಯಾವ ರೀತಿ ಡಿಫೆಂಡ್ ಮಾಡ್ಬೋದು ಅಂತ ಟೀಮ್ ಇಂಡಿಯಾದ ಯೋಚನೆ ಇತ್ತು. ರೋಹಿತ್ ಶರ್ಮಾ ಅವರು ಅದೇ ಹೇಳ್ತಾರೆ, ನಾನು ಟಾಸ್ ಗೆದ್ದಿದ್ದೆ, ನಾನು ಫಸ್ಟ್ ಬ್ಯಾಟಿಂಗ್ ಮಾಡ್ತಿದ್ದೆ ಅಂತ. ಏನಕ್ಕಂದ್ರೆ ಫಸ್ಟ್ 2 ಮ್ಯಾಚ್ ಚೇಸ್ ಮಾಡಿದ್ಲು. ಇವ್ರದ್ದು ಹಂಗಲ್ಲ, ನಾವು ಚೇಸ್ ಮಾಡಿ ಟಫೆಸ್ಟ್ ಸಿಚುವೇಶನ್ ನಾವು ಹಾಕೊಂಡು ನೋಡೋಣ ಏನಾಗುತ್ತೆ ಅಂತ. ಚೇಸ್ ಮಾಡಕ್ ಆಗುತ್ತಾ ಇಲ್ವಾ, ಇಲ್ಲ ಸ್ಪಿನ್ನರ್ಸಿಗೆ ನಾವು ಯಾವ ರೀತಿ ಫೇಸ್ ಮಾಡ್ತೀವಿ ಸೆಕೆಂಡ್ ಇನ್ನಿಂಗ್ಸ್ ಅಲ್ಲಿ ಅಂತಾನೆ ಟ್ರೈ ಮಾಡಿದವರು. ನೋಡಿ, ಟಾಸ್ ಗೆದ್ದು ಅವರು ಬೌಲಿಂಗ್ ಆಯ್ಕೆ ಮಾಡ್ಕೊಳ್ತಾರೆ. 3 ವಿಕೆಟ್ ಪವರ್ ಪ್ಲೇದಲ್ಲಿ ನಾವು 3 ವಿಕೆಟ್ ನ ಕಳ್ಕೊಂತೀವಿ. ರೋಹಿತ್ ಶರ್ಮಾ ಅವರು, ಗಿಲ್ಲು ಮತ್ತೆ ವಿರಾಟ್ ಕೊಹ್ಲಿ ಅವರು ವಿಕೆಟ್. ಅದರಲ್ಲಿ ಗಿಲ್ ಅವರು LBW ಆದ್ರೆ, ರೋಹಿತ್ ಶರ್ಮಾ ಅವರು ಫುಲ್ ಹೊಡಿಯಕ್ ಹೋಗಿ ಕ್ಯಾಚ್ ಕೊಡ್ತಾರೆ. ವಿರಾಟ್ ಕೊಹ್ಲಿ ಅವ್ರ ಕ್ಯಾಚ್ ಅಂತೂ ಎಕ್ಸಲೆಂಟ್ ಕ್ಯಾಚ್ ಗುರು. ನ್ಯೂಜಿಲೆಂಡ್ ನಿನ್ನೆ ಫೀಲ್ಡಿಂಗು ಟಾಪ್ ನಾಚ್ ಫೀಲ್ಡಿಂಗ್ ಇತ್ತು. ನಿನ್ನೆ ನ್ಯೂಜಿಲೆಂಡ್ ಫೀಲ್ಡಿಂಗು ಮತ್ತೆ ಇಂಡಿಯನ್ ಫೀಲ್ಡಿಂಗ್ ಕಂಪೇರ್ ಮಾಡಿದ್ರೆ, ನ್ಯೂಜಿಲೆಂಡ್ ಫೀಲ್ಡಿಂಗ್ ಮುಂದೆ ಇಂಡಿಯನ್ ಫೀಲ್ಡಿಂಗ್ ಏನೇನು ಇಲ್ಲ. ನಿನ್ನೆ ವರ್ಸ್ಟ್ ಆಗಿ ಮಾಡಿದ್ರು ಇಂಡಿಯಾದ ಫೀಲ್ಡಿಂಗು. ನ್ಯೂಜಿಲೆಂಡ್ ಅಂತೂ ಗ್ಲೆನ್ ಫಿಲಿಪ್ಸ್ ಅವರು ಫಸ್ಟ್ ಮ್ಯಾಚ್ ಅಲ್ಲಿ ರಿಜ್ವಾನ್ ಅವ್ರ ಕ್ಯಾಚ್ ಲೆಫ್ಟ್ ಹ್ಯಾಂಡ್ ಅಲ್ಲಿ ಹಿಡಿದಿರುತ್ತಾರೆ. ನಿನ್ನೆ ಮ್ಯಾಚ್ ಅಲ್ಲಿ ಅದೇ ರೈಟ್ ಹ್ಯಾಂಡ್ ಅಲ್ಲಿ ಸೇಮ್ ಕ್ಯಾಚ್. ನಿನ್ನೆ ರಿಯಾಕ್ಷನ್ ಟೈಮ್ ಇದ್ದಿದ್ದು 0.62 ಸೆಕೆಂಡ್. ಆ 0.62 ಸೆಕೆಂಡ್ ಅಲ್ಲಿ ಯಾವ ರೀತಿ ಕ್ಯಾಚ್ ನ ಕಂಪ್ಲೀಟ್ ಮಾಡೋದು ನೋಡಿ. ಅದಕ್ಕೆ ಕ್ಯಾಚಿಂಗ್ ಎಬಿಲಿಟಿ ಅಂತೂ ಟಾಪ್ ನಾಚ್. ನಾವು ಜಾಂಟಿ ರೋಡ್ಸ್ ಬಗ್ಗೆ ಎಲ್ಲ ಮಾತಾಡ್ತಿರ್ತೀವಿ, ನಾವು ಜಾಂಟಿ ರೋಡ್ಸ್ ಅವ್ರದ್ದು ಫೀಲ್ಡಿಂಗ್ ನೋಡಿಲ್ಲ, ನಾವು ಹೈಲೈಟ್ಸ್ ನೋಡಿದೀವಿ ಒಂದಿಷ್ಟು ಮ್ಯಾಚಸ್. ಬಟ್ ಈ ಜನರೇಷನ್ ಅಲ್ಲಿ ಜಾಂಟಿ ರೋಡ್ಸ್ ಅಂದ್ರೆ ಗ್ಲೆನ್ ಫಿಲಿಪ್ಸ್ ಅಂತಾನೆ ಹೇಳ್ಬೋದು. ಏನ್ ಸಖತ್ ಫೀಲ್ಡಿಂಗ್ ಮಾಡ್ತಾರೆ. ಮತ್ತೆ ಕೇನ್ ವಿಲಿಯಮ್ಸನ್ ಅವರು ಒಂದು ಕ್ಯಾಚ್ ಹಿಡಿತಾರೆ ಜಡೇಜಾ ಅವ್ರದ್ದು, ಅದು ಸಖತ್ತಾಗಿತ್ತು. ಅಕ್ಷರ್ ಪಟೇಲ್ ಅವ್ರದ್ದು 1 ಹ್ಯಾಂಡಲ್ ಕ್ಯಾಚ್ ಬೇರೆ ಹಿಡಿತಾರೆ ಕೇನ್ ವಿಲಿಯಮ್ಸನ್. ನಿನ್ನೆ ಕೊಹ್ಲಿ ಅವರೇ ಸ್ಟನ್ ಆಗೋದು ಆ ಕ್ಯಾಚ್ ನೋಡ್ಬಿಟ್ಟು. ಗ್ಲೆನ್ ಫಿಲಿಪ್ಸ್ ಅವ್ರ ಕ್ಯಾಚ್ ನೋಡಿ ಇಡೀ ಕ್ರೌಡೇ ಸ್ಟನ್ ಆಗೋಗಿತ್ತು, ಎಂತ ಕ್ಯಾಚ್ ಇದು ಅಂತ. ಎಂತ ರಿಫ್ಲೆಕ್ಸ್ ಕ್ಯಾಚ್ ಹಿಡಿದು ಅಂದ್ರೆ ಗ್ಲೆನ್ ಫಿಲಿಪ್ಸ್, ಸಖತ್ತಾಗಿತ್ತು ಅದಂತ ಮ್ಯಾಚ್. ನಿನ್ನೆ ನೋಡಿ ಇಂಟೆನ್ಸ್ ಆಗಿತ್ತು. ನಿನ್ನೆ ಹೈ ಸ್ಕೋರಿಂಗ್ ಗೇಮ್ ಅಂತ ನಾವು ಎಕ್ಸ್ಪೆಕ್ಟ್ ಮಾಡಕ್ ಆಗಲ್ಲ. ದುಬೈಯಲ್ಲಿ 6 4 ತುಂಬಾ ಕಡಿಮೆನೆ ಬರೋದು, ಆದ್ರೆ ನಿನ್ನೆ ಇಂಟೆನ್ಸ್ ಆಗಿತ್ತು ಗೇಮ್. ಇಬ್ರು ಕಡೆನೂ ಇತ್ತು. ಕೇನ್ ವಿಲಿಯಮ್ಸನ್ ಅವರು ಇರೋವರೆಗೂ ನ್ಯೂಜಿಲೆಂಡ್ಗೆ ಚಾನ್ಸ್ ಇತ್ತು ವಿನ್ ಆಗೋ ತರ. ಆ ರೀತಿನೇ ಹೋಗಿದ್ದು ನಿನ್ನೆ ಗೇಮ್. 44 ರನ್ನಿಂದ ಸೋತಿರ್ಬೋದು ನ್ಯೂಜಿಲೆಂಡ್. ಮತ್ತೆ ನೋಡಿ, ಫಸ್ಟ್ ಇನ್ನಿಂಗ್ಸ್ ಅಲ್ಲಿ ಮ್ಯಾಟ್ ಹೆನ್ರಿ ಅವರು ಕೂಡ 5 ವಿಕೆಟ್ ಪಡ್ಕೊಂತಾರೆ. ಅವ್ರ ಬಗ್ಗೆ ನಾವು ಜಾಸ್ತಿ ಚರ್ಚೆ ಮಾಡ್ತಿಲ್ಲ. ವರುಣ್ ಚಕ್ರವರ್ತಿ ಅವ್ರದ್ದು 5 ವಿಕೆಟ್, 10 ಓವರಿಗೆ 42 ರನ್ 5 ವಿಕೆಟ್. ಅವ್ರದ್ದು ಕೂಡ ಸೇಮ್, 10 ಓವರಿಗೆ 42 ರನ್ 5 ವಿಕೆಟ್. ಅವ್ರ ಬಗ್ಗೆ ನಾವು ಮಾತಾಡ್ತಿಲ್ಲ. ಇಲ್ಲಿ ಸ್ಪಿನ್ನರ್ಸ್ ಜಾಸ್ತಿ ಹೆಲ್ಪ್ ಇರುತ್ತೆ ಅಂತ ಅನ್ನುವಾಗ, ಇವರು ಮಿಸ್ಟ್ರಿ ಸ್ಪಿನ್ನರ್ ಆಗಿರೋ ಕಾರಣ 5 ವಿಕೆಟ್ ಪಡ್ಕೊಂಡ್ರು. ನಿನ್ನೆ 5 ಸಖತ್ತಾಗಿ ಬೌಲಿಂಗ್ ಮಾಡಿದ್ರು. ಮ್ಯಾಟ್ ಹೆನ್ರಿ ಅವರು ಫಾಸ್ಟ್ ಬೌಲರ್ ಆಗಿ ನಿನ್ನೆ 5 ವಿಕೆಟ್ ಪಡ್ಕೊಂಡಿದ್ದಾರೆ ಫಸ್ಟ್ ಇನ್ನಿಂಗ್ಸ್ ಅಲ್ಲಿ. ಮತ್ತೆ ನೋಡಿ, ನ್ಯೂಜಿಲೆಂಡ್ ನಿನ್ನೆ ಫಸ್ಟ್ ಮ್ಯಾಚ್ ಆಡ್ತಿದ್ದಾರೆ ದುಬೈಯಲ್ಲಿ. ಇಂಡಿಯಾ ಆಲ್ರೆಡಿ 2 ಕಂಪ್ಯಾರಿಟಿವ್ಲಿ ಲೋವರ್ ಟೀಮ್ ಮೇಲೆ ಆಡಿ ಗೆದ್ದಿದ್ದಾರೆ, ಬಾಂಗ್ಲಾದೇಶ್ ಮತ್ತೆ ಪಾಕಿಸ್ತಾನ್. ನ್ಯೂಜಿಲೆಂಡ್ ಒಂದೇ ಸಲ ಟಾಪ್ ಟೀಮ್ ಮೇಲೆ ಆಡ್ತಿದ್ದಾರೆ ನಿನ್ನೆ ದುಬೈಯಲ್ಲಿ. ಅಂದ್ರೂ ಕೂಡ ಏನ್ ಸಖತ್ತಾಗಿ ಪರ್ಫಾರ್ಮೆನ್ಸ್ ಇತ್ತು ಅಂದ್ರೆ ನ್ಯೂಜಿಲೆಂಡ್ ಕಡೆ. ಅವ್ರ ಫೀಲ್ಡಿಂಗಿಗೆ ಫುಲ್ ಮಾರ್ಕ್ಸ್ ಕೊಡ್ಬೇಕು ಗುರು. ಅದು ಇಂಡಿಯಾ ಮೇಲೆ, ಬಲಿಷ್ಠ ಟೀಮ್ ಮೇಲೆ 44 ರನ್ನಿಂದ ಸೋತಿದ್ದಾರೆ. ಅದು ಟಫೆಸ್ಟ್ ಸಿಚುವೇಶನ್ ಗೆ ಅವ್ರನ್ನ ಹಾಕೊಂಡು ಟಾಸ್ ಗೆದ್ದು ಅವ್ರು ಬ್ಯಾಟಿಂಗ್ ಆಡಿದ್ರೆ ಏನ್ ಬೇಕಾದ್ರೂ ಆಗಿರ್ಬೋದಿತ್ತು ರಿಸಲ್ಟ್. ಆದ್ರೆ ಅವರು ಟಫೆಸ್ಟ್ ಸಿಚುವೇಶನ್ ಗೆ ಹಾಕೊಂಡು ಅವ್ರು 44 ರನ್ನಿಂದ ಸೋತಿರ್ಬೋದು. ಬಟ್ ಸಖತ್ತಾಗಿ ಆಡೋದು ಅಂತಾನೆ ಹೇಳ್ಬೋದು. ನೆಕ್ಸ್ಟ್ ಫೈನಲ್ಸ್ ಅಲ್ಲಿ ಬಂದ್ರೆ ನಾವೇನಾದ್ರು ಟಾಸ್ ಸೋತು ನಾವು ಸೆಕೆಂಡ್ ಬ್ಯಾಟಿಂಗ್ ಆಡ್ಬೇಕು ಅಂದ್ರೆ ಯಾವ ರೀತಿ ಸಿಚುವೇಶನ್ ನಾವು ಫೇಸ್ ಮಾಡ್ತೀವಿ, ಅದನ್ನ ಈ ಮ್ಯಾಚ್ ಅಲ್ಲಿ ತಿದ್ಕೊಳ್ಳೋಣ ಅನ್ನೋ ರೀತಿ ಅವ್ರು ಟಫೆಸ್ಟ್ ಸಿಚುವೇಶನ್ ಗೆ ಅವ್ರನ್ನ ಹಾಕೊಂಡು ಸಖತ್ತಾಗಿ ಪ್ರೂವ್ ಮಾಡುದು ಅಂತಾನೆ ಹೇಳ್ಬೋದು. ಇಂಡಿಯಾದು ಡಾಮಿನೇಷನ್ ಇತ್ತು ಗುರು. ನಿನ್ನೆ ನೋಡಿ, ನಿನ್ನೆ ವರುಣ್ ಚಕ್ರವರ್ತಿ ಅವ್ರದ್ದು ಫಸ್ಟ್ ಮ್ಯಾಚ್. ಅವ್ರೇನು ಫಸ್ಟ್ 2 ಮ್ಯಾಚ್ ಆಡಿಲ್ಲ. ಅವರು ನಿನ್ನೆ ಮಿಸ್ಟ್ರಿಯಲ್ಲೇ ಅವ್ರಿಗೆ ಗೊತ್ತೇ ಆಗ್ಲಿಲ್ಲ ನ್ಯೂಜಿಲೆಂಡ್ ಪೇಸ್ ಅಲ್ಲಿ ವೇರಿಯೇಷನ್ ಮಾಡ್ತಿದ್ದು. ಮಿಚೆಲ್ ಸ್ಯಾಂಟ್ನರ್ ಅವ್ರಿಗೆ ಗೊತ್ತೇ ಆಗ್ಲಿಲ್ಲ ಬಾಲ್ ಎಲ್ಲಿಂದ ಬಂತು ಅಂತ. ಮೀಡಿಯಂ ಫಾಸ್ಟ್ ಬೌಲರ್ ಯಾವ ರೀತಿ ಆಗ್ತಾರಲ್ಲ ಆ ಪೇಸ್ ಅಲ್ಲಿ 113 km/h ಪೇಸ್ ಅಲ್ಲಿ ಹಾಕಿದ್ದ ಬಾಲ್ ನ ಮಿಚೆಲ್ ಸ್ಯಾಂಟ್ನರ್ ಅವ್ರು ಬೋಲ್ಡ್ ಆಗ್ತಾರಲ್ಲ. ಮೈಕಲ್ ಬ್ರೇಸ್ವೆಲ್ ಅವ್ರದ್ದು ನಾಟ್ ಔಟ್ ಇತ್ತು, ಅದು ವಿಕೆಟ್ಸ್ ಮಿಸ್ಸಿಂಗ್ ಇತ್ತು. ಅವರು ಕೂಡ DRS ತಗೊಳಲ್ಲ, ಅದು ಅವ್ರ ತಪ್ಪು ಅಂತಾನೆ ಹೇಳ್ಬೋದು. ನಿನ್ನೆ ಎಕ್ಸಲೆಂಟ್ ಬೌಲಿಂಗ್ ಮಾಡುದು. ನಿನ್ನೆ 9 ವಿಕೆಟ್ ತೆಗೆದಿದ್ದಾರೆ ಸ್ಪಿನ್ನರ್ಸ್. ಇವ್ರು 5 ವಿಕೆಟ್ ಆದ್ರೆ 2 ವಿಕೆಟ್. ಕುಲ್ದೀಪ್ ಯಾದವ್ ಅವರು, ಅಕ್ಷರ್ ಪಟೇಲ್ ಮತ್ತೆ ಜಡೇಜಾ ಅವ್ರ ತಲಾ 1 ವಿಕೆಟ್. ಹಾರ್ದಿಕ್ ಪಾಂಡ್ಯ ಅವರಿಗೆ 1 ವಿಕೆಟ್. ರಚಿನ್ ರವೀಂದ್ರ ಅವ್ರದ್ದು ಎಕ್ಸಲೆಂಟ್ ಕ್ಯಾಚ್ ಹಿಡಿತಾರೆ, ಅದು ಅಕ್ಷರ್ ಪಟೇಲ್ ಅವರು. ನಿನ್ನೆ ಇಂಡಿಯಾ ಪರವಾಗಿ ವರ್ಸ್ಟ್ ಫೀಲ್ಡಿಂಗ್ ಮಾಡಿದ್ದಂದ್ರೆ ವರುಣ್ ಚಕ್ರವರ್ತಿ ಅವರು. ಒಂದು ಫ್ರೀ ಹಿಟ್ ಬಾಲ್ ಇರುತ್ತೆ, ಅದನ್ನ ಕ್ಯಾಚ್ ಹಿಡಿಯಕ್ ಹೋಗ್ತಾರೆ, ಕ್ಯಾಚ್ ಮಿಸ್ ಆಗುತ್ತೆ. ಇವ್ರ ಕಾಲಿಂದಾನೇ ಒದ್ ಬಿಡ್ತಾರೆ, ಅದು ಬೌಂಡ್ರಿ ಲೈನಿಗೆ 4. ಅದೊಂದು ವರ್ಸ್ಟ್ ಫೀಲ್ಡಿಂಗ್ ಅಂತಾನೆ ಹೇಳ್ಬೋದು. ಅದಾದ ನಂತರ ಒಂದು ವಿಲಿಯಮ್ಸನ್ ಅವ್ರದ್ದು ಒಂದು ಕ್ಯಾಚ್ ಇರುತ್ತೆ. ಅದೇನಾದ್ರೂ ಆ ಪ್ಲೇಸ್ ಅಲ್ಲಿ ವಿಲಿಯಮ್ಸನ್ ಅಥವಾ ಗ್ಲೆನ್ ಫಿಲಿಪ್ಸ್ ಅವ್ರು ಇದ್ದಿದ್ರೆ
ಪಕ್ಕಾ ಕ್ಯಾಚ್ ನ ಹಿಡ್ದಾಕೊಂಡಿರೋರು, ಅಂತ ಕ್ಯಾಚ್ ನ ಒಂದು ಮಿಸ್ ಮಾಡ್ತಾರೆ. ಅಂದ್ರೆ ಫೀಲ್ಡಿಂಗ್ ಅಲ್ಲಿ ವರುಣ್ ಚಕ್ರವರ್ತಿ ಅವ್ರನ್ನ ನಾವು ಇದ್ ಮಾಡಕ್ಕಾಗಲ್ಲ. ಬೌಲಿಂಗ್ ಅಂತೂ ಎಕ್ಸೆಪ್ಷನಲಿ ಸಖತ್ತಾಗಿ ಮಾಡೋದಂತಾನೆ ಹೇಳ್ಬೋದು. ಇವಾಗ ಟೀಮ್ ಇಂಡಿಯಾ ನೆಕ್ಸ್ಟ್ ಸೆಮಿಫೈನಲ್ಸ್ ಮತ್ತೆ ಫೈನಲ್ಸ್ ಇದೇ ಪ್ಲೇಯಿಂಗ್ 11 ಜೊತೆಗೆ ಹೋದ್ರೂ ಕೂಡ ಏನು ಆಶ್ಚರ್ಯ ಪಡ್ಬೇಕಾಗಿಲ್ಲ. ಏನಕ್ಕಂದ್ರೆ 40 ಓವರ್ ಸ್ಪಿನ್ನರ್ಸ್ ನಿನ್ನೆ ಏನಾಗಿದೆ ಅಂದ್ರೆ 8ನೇ ಓವರ್ವರೆಗೂ ಫಾಸ್ಟ್ ಬೌಲರ್ಸ್ ಹಾಕೋದು, 8ನೇ ಓವರ್ ಇಂದ 9ನೇ ಓವರ್ ಇಂದ 48ನೇ ಓವರ್ವರೆಗೂ ಸ್ಪಿನ್ನರ್ಸ್ ಹಾಕಿದ್ದಾರೆ, ಸ್ಪಿನ್ನರ್ಸ್ ಬೌಲಿಂಗ್ ಮಾಡಿದ್ದಾರೆ. 48ನೇ ಓವರ್ವರೆಗೂ ಸ್ಪಿನ್ನರ್ಸ್ ಇತ್ತು ಕೋಟ. ಆಲ್ ಔಟ್ ಆಗ್ತಾರೆ, 205 ರನ್ನಿಗೆ ಆಲ್ ಔಟ್ ಆಗ್ತಾರೆ ನ್ಯೂಜಿಲೆಂಡ್ ಅವರು. ಮಿಚೆಲ್ ಸ್ಯಾಂಟ್ನರ್ ಅವರು ಸಖತ್ತಾಗಿ ಒಳ್ಳೆ ಕಾಂಟ್ರಿಬ್ಯೂಟ್ ಮಾಡ್ತಾರೆ. ಕೊನೆಗೆ ಏನಾದ್ರು ವಿಲಿಯಮ್ಸನ್ ಅವರು ಇದ್ದಿದ್ದೆ, ಮಿಚೆಲ್ ಸ್ಯಾಂಟ್ನರ್ ಮತ್ತೆ ವಿಲಿಯಮ್ಸನ್ ಅವ್ರದ್ದು ವಿಕೆಟ್ ಇದ್ದಿದ್ದೆ ಕ್ಲೋಸ್ ಆಗಿ ಬಂದಿರೋದು ಗೇಮ್. ಖಂಡಿತವಾಗ್ಲೂ ಅವರು 81 ರನ್ ಹೊಡೆದಿರೋದು ಸಖತ್ತಾಗಿ ಆಡೋದು ಅಂತಾನೆ ಹೇಳ್ಬೋದು. ವಿಲಿಯಮ್ಸನ್ ಅವರು 105 ಬಾಲಿಗೆ ನಮ್ಮ ಇಂಡಿಯಾ ಪರವಾಗಿ ಒಳ್ಳೆ ಬ್ಯಾಟಿಂಗ್ ಆಡಿದಂದ್ರೆ 3 ವಿಕೆಟ್ ಬಿದ್ದಾಗ ಶ್ರೇಯಸ್ ಅಯ್ಯರ್ ಮತ್ತೆ ಅಕ್ಷರ್ ಪಟೇಲ್ ಅವ್ರ ನಡುವೆ ಬರುತ್ತಲ್ಲ ಪಾರ್ಟ್ನರ್ಶಿಪ್, ಅದೇ ಮ್ಯಾಚ್ ಚೇಂಜಿಂಗ್ ಅಂತಾನೆ ಹೇಳ್ಬೋದು. 98 ರನ್ ಪಾರ್ಟ್ನರ್ಶಿಪ್, ಅಲ್ಲೇನಾದ್ರು ವಿಕೆಟ್ಸ್ ಕಳ್ಕೊಂಡಿದ್ರೆ ಟೀಮ್ ಇಂಡಿಯಾಗೆ ತೊಂದರೆ ಆಗಿರೋದು. 98 ರನ್ ಪಾರ್ಟ್ನರ್ಶಿಪ್ ಬರುತ್ತೆ. ನಿನ್ನೆ ಇಂಡಿಯಾ ಪರವಾಗಿ ಟಾಪ್ ರನ್ ಗೆಟರ್ಸ್ ಅಂದ್ರೆ ಶ್ರೇಯಸ್ ಅಯ್ಯರ್ ಅವರು 79 ರನ್ ಹೊಡಿತಾರೆ, ಹಾರ್ದಿಕ್ ಪಾಂಡ್ಯ ಅವರು 45 ರನ್ ಮತ್ತೆ ಅಕ್ಷರ್ ಪಟೇಲ್ ಅವರು 42 ರನ್. ಅಕ್ಷರ್ ಪಟೇಲ್ ಮತ್ತೆ ಶ್ರೇಯಸ್ ಅಯ್ಯರ್ ಅವ್ರ ನಡುವೆ ಬರುತ್ತಲ್ಲ ಪಾರ್ಟ್ನರ್ಶಿಪ್, ಅದು ಕ್ರೂಷಲ್ ಆಗಿತ್ತು ನಿನ್ನೆ ಟೀಮ್ ಇಂಡಿಯಾಗೆ. ಸಖತ್ತಾಗಿ ಆಡುದು ನಿನ್ನೆ ಟೀಮ್ ಇಂಡಿಯಾಗೆ, ಡಾಮಿನೇಷನ್ ಮಾಡುದು. ಕೊನೆಗೆ 44 ರನ್ ವಿಕ್ಟ್ರಿ, ಒಂದು ಬಿಗ್ ಮಾರ್ಜಿನ್ ವಿಕ್ಟ್ರಿ ಅಂತಾನೆ ಹೇಳ್ಬೋದು. ಆ ಪಿಚ್ ಅಲ್ಲಿ 44 ರನ್ ಅಂದ್ರೆ ಬಿಗ್ ಮಾರ್ಜಿನ್. ಆದ್ರೆ ನ್ಯೂಜಿಲೆಂಡ್ ಏನ್ ಅಷ್ಟೇನು ಕೀಳ್ ಮಟ್ಟದಲ್ಲಿ ಕ್ರಿಕೆಟ್ ಆಡ್ಲಿಲ್ಲ. ಆ ಪಾಕಿಸ್ತಾನ್ ಮೇಲೆ ಇತ್ತಲ್ಲ, ಅದಂತೂ ಬೋರಿಂಗ್ ಮ್ಯಾಚ್ ಆಗಿತ್ತು. ನಿನ್ನೆ ಸಖತ್ತಾಗಿತ್ತು ಮ್ಯಾಚ್ ನೋಡೋದಕ್ಕೆ. ನಾಳೆ ಇಂಡಿಯಾ ಆಸ್ಟ್ರೇಲಿಯನ್ ಫೇಸ್ ಮಾಡ್ತಿದ್ದಾರೆ ಸೆಮಿಫೈನಲ್ಸ್ ಅಲ್ಲಿ. 2023 ವರ್ಲ್ಡ್ ಕಪ್ ಫೈನಲ್ಸ್ ನ ತೀರಿಸ್ಕೊಬೇಕು ನಾಳೆ ಮ್ಯಾಚ್ ಅಲ್ಲಿ. ಹೆಡ್ ವಿಕೆಟ್ ಕ್ರೂಷಿಯಲ್ ಆಗುತ್ತೆ ಗುರು. ಅವ್ರು ಎಂತ ವಿಕೆಟ್ ಕೊಟ್ರು ಆಡ್ತಾರೆ ಅವರು. ಹೆಡ್ ಇಂಡಿಯಾಗೆ ಯಾವಾಗ್ಲೂ ಕೂಡ ಥ್ರೆಟ್ ಆಗಿದ್ದಾರೆ. 2023 ವರ್ಲ್ಡ್ ಕಪ್ ಫೈನಲ್ಸ್ ಅಲ್ಲಿ ಯಾರು ಕೂಡ ಎಕ್ಸ್ಪೆಕ್ಟ್ ಮಾಡಿರಲಿಲ್ಲ ಆಸ್ಟ್ರೇಲಿಯಾ ಗೆಲ್ಲುತ್ತೆ ಅಂತ. ಎಲ್ಲರೂ ಕೂಡ ಇಂಡಿಯಾನೇ ಗೆಲ್ಲುತ್ತೆ ಅಂತ ಪ್ರೆಡಿಕ್ಟ್ ಮಾಡಿದ್ದು, ಅವತ್ತು ಉಲ್ಟಾ ಪಲ್ಟಾ ಮಾಡ್ಬಿಡ್ತಾರೆ. ಹೆಡ್ 140 ರನ್ ಹೊಡಿತಾರೆ ಅವತ್ತು. ಜಸ್ಪ್ರೀತ್ ಬುಮ್ರಾ ಎಲ್ಲರೂ ಇದ್ದು ಅವತ್ತು ಬೌಲಿಂಗ್ ಲೈನ್ ಅಪ್ ಅಲ್ಲಿ, ಅವತ್ ಮ್ಯಾಚ್ ಗೆಲ್ಸ್ಬಿಡ್ತಾರೆ. ಆ ಸೈಡ್ ನಾಳೆ ತೀರಿಸ್ಕೊಬೇಕಾಗುತ್ತೆ. ಆಸ್ಟ್ರೇಲಿಯಾದ ಬೌಲಿಂಗ್ ಲೈನ್ ಅಪ್ ವೀಕ್ ಇದೆ ಅಂತಾನೆ ಹೇಳ್ಬೋದು. ಏನಕ್ಕಂದ್ರೆ ಅವ್ರ ಕಡೆ ಸ್ಪಿನ್ನರ್ಸ್ ಯಾರು, ನಮ್ಮ ಇಂಡಿಯಾ ಕಡೆ ಇರೋ ವರ್ಲ್ಡ್ ಕ್ಲಾಸ್ ಸ್ಪಿನ್ನರ್ಸ್ ಯಾರು ಇಲ್ಲ. ಆಡಮ್ ಜಾಂಪಾ ಮತ್ತೆ ಮ್ಯಾಕ್ಸ್ವೆಲ್ ಅವ್ರು ಬಿಟ್ರೆ ಬೇರೆ ಯಾರು ಇಲ್ಲ ಅವ್ರ ಕಡೆ. ಇವರು ಶಾರ್ಟ್ ಬೇರೆ ರೂಲ್ಡ್ ಔಟ್ ಆಗಿರೋ ಕಾರಣ ಅವ್ರ ಬದಲಿಗೆ ಬೇರೆ ರಿಪ್ಲೇಸ್ಮೆಂಟ್ ನ ತರ್ತಿದ್ದಾರೆ. ಅಲ್ಲೂ ಕೂಡ ಸ್ಪಿನ್ನರ್ ನೇ ತರಬೇಕು ಅಂತ ಯೋಚನೆ ಮಾಡಿದ್ದಾರೆ. ಆಲ್ರೌಂಡರ್ ಸ್ಪಿನ್ನರ್ ಆಗಿದ್ರೆ ಹೆಲ್ಪ್ ಇರುತ್ತೆ ದುಬೈಲಿ ಅಂತ ಯೋಚನೆ ಮಾಡ್ತಿದ್ದಾರೆ. ಕಾದ್ ನೋಡೋಣ ಯಾರನ್ನ ತರ್ತಾರೆ ಶಾರ್ಟ್ ಅವ್ರ ಪ್ಲೇಸಿಗೆ ಅಂತ. ನಾಳೆ ಹೆಡ್ ಅವ್ರ ವಿಕೆಟ್ ಕ್ರೂಷಲ್ ಆಗೇ ಆಗುತ್ತೆ. ಅವ್ರು ಏನಾದ್ರು ಚೇಸ್ ಮಾಡ್ತಿದ್ರೆ ಹೆಡ್ ಅವ್ರ ವಿಕೆಟ್ ಕ್ರೂಷಲ್ ಆಗುತ್ತೆ. ಹೆಡ್ ಯಾವಾಗ್ಲೂ ಕೂಡ ಚೇಸ್ ಮಾಡುವಾಗ ಸಖತ್ತಾಗಿ ಆಡ್ಬಿಡ್ತಾರೆ. ಬಟ್ ರೀಸೆಂಟ್ ಆಗಿ ಆಸ್ಟ್ರೇಲಿಯಾ ಶ್ರೀಲಂಕಾದಲ್ಲಿ ಹೀನಾಯವಾಗಿ ಸೋತಿದ್ದಾರೆ. ಸ್ಪಿನ್ನರ್ಸ್ಗೆ ಓಡಿಐದಲ್ಲಿ ಹೀನಾಯವಾಗಿ ಸೋತಿದ್ದಾರೆ ಆಸ್ಟ್ರೇಲಿಯಾ. ನಾಳೆ ಕೂಡ ಆಸ್ಟ್ರೇಲಿಯಾಗೆ ಸ್ಪಿನ್ ಥ್ರೆಟ್ ಇದ್ದೇ ಇರುತ್ತೆ. ವರ್ಲ್ಡ್ ಕ್ಲಾಸ್ ಸ್ಪಿನ್ನರ್ಸ್ ಇದ್ದಾರೆ ನಮ್ಮ ಇಂಡಿಯಾ ಕಡೆ. ನಾಳೆ ಇಂಡಿಯಾಗೆ ಮೇಲುಗೈ ಅಂತಾನೆ ಹೇಳ್ಬೋದು. ಬಟ್ ಆಸ್ಟ್ರೇಲಿಯಾನ ಅಷ್ಟು ಈಸಿಯಾಗಿ ತಳ್ಳಾಕಕ್ ಆಗಲ್ಲ. ಓವರ್ ಕಾನ್ಫಿಡೆನ್ಸ್ ಇಂದ ಬರಬಾರ್ದು ಟೀಮ್ ಇಂಡಿಯಾ. ನಿನ್ನೆ ಯಾವ ರೀತಿ ಆಡೋದು ನ್ಯೂಜಿಲೆಂಡ್ ಮೇಲೆ, ಅದೇ ಫಾರ್ಮ್ ಅಲ್ಲಿ ಕಂಟಿನ್ಯೂ ಆದ್ರೆ ಸೇಮ್ ಪ್ಲೇಯಿಂಗ್ 11 ಆಡಿಸ್ಬೇಕಾಗುತ್ತೆ. ಸೇಮ್ ಪ್ಲೇಯಿಂಗ್ 11 ಇದ್ರೆ ಚೆನ್ನಾಗಿ. ಏನಕ್ಕಂದ್ರೆ ಇಲ್ಲಿ ಯಾವ ಪಿಚ್ ಅಲ್ಲೂ ಕೂಡ ನಿನ್ನೆ ಮ್ಯಾಚ್ ಅಲ್ಲಿ ನಾವು ನೋಡ್ತಿದ್ದಂಗೆ ಯಾವ ಪಿಚ್ ಅಲ್ಲೂ ಕೂಡ 1 ಪಿಂಚ್ ಗ್ರಾಸ್ ಇಲ್ಲ. ಇಲ್ಲಿ ಟರ್ನ್ ಆಗಿ ಆಗುತ್ತೆ, ಸ್ಪಿನ್ನರ್ಸಿಗೆ ಹೆಲ್ಪ್ ಆಗಿ ಆಗುತ್ತೆ. ಸೆಕೆಂಡ್ ಇನ್ನಿಂಗ್ಸ್ ಅಲ್ಲಿ ಚೇಸ್ ಮಾಡ್ತಿದ್ರೆ ಹುಷಾರಾಗಿ ಆಡ್ಬೇಕಾಗುತ್ತೆ. ಇಲ್ಲ ಸೆಕೆಂಡ್ ಬೌಲಿಂಗ್ ಮಾಡಿದ್ರೆ ನೆನ್ನೆ ಯಾವ ರೀತಿ ಮಾಡ್ದೋ ಅದೇ ರೀತಿ ಮಾಡಿದೆ ಈಸಿ ಕನ್ವಿನ್ಸಿಂಗ್ಲಿ ಆಸ್ಟ್ರೇಲಿಯಾ ಹೊಡೆದ್ಬಿಟ್ಟು ಫೈನಲ್ಸ್ ನ ದುಬೈಯಲ್ಲೇ ಫಿಕ್ಸ್ ಮಾಡ್ಬಿಡ್ಬೋದು. ಆಸ್ಟ್ರೇಲಿಯಾ ಮತ್ತೆ ಇಂಡಿಯಾ ಕಂಪ್ಯಾರಿಸನ್ ನೋಡೋದಾದ್ರೆ ಇಂಡಿಯಾಗೆ ಮೇಲುಗೈ ಇದೆ ಅಂತಾನೆ ಹೇಳ್ಬೋದು ನಾಳೆ ಮ್ಯಾಚ್ ಅಲ್ಲಿ. ನಿಮಗೆ ಏನಿಸ್ತಿದೆ ನಾಳೆ ಮ್ಯಾಚ್ ಅಲ್ಲಿ ಹೆಡ್ ಥ್ರೆಟ್ ಆಗ್ತಾರೆ ಟೀಮ್ ಇಂಡಿಯಾಗೆ, ಇಲ್ಲ ಈಸಿಯಾಗೆ ಇಂಡಿಯಾ ಹೊಡಿತಾರೆ ನಾಳೆ ಮ್ಯಾಚ್ ನ ಅಂತೀರಾ? ನಿಮಗೆ ಏನ್ ಅನ್ಸ್ತಿದೆ ಅದನ್ನ ಕಮೆಂಟ್ ಬಾಕ್ಸ್ ಅಲ್ಲಿ ತಿಳಿಸಿ ಅಂತ ಹೇಳಿ. ಮತ್ತೆ ನಿನ್ನೆ ಇಂಡಿಯಾದ ಪರ್ಫಾರ್ಮೆನ್ಸ್ ಯಾವ ರೀತಿ ಇತ್ತು, ನ್ಯೂಜಿಲೆಂಡ್ ಟಫ್ ಫೈಟ್ ಕೊಟ್ರಾ ಇಲ್ವಾ, ನಿಮಗೆ ಏನ್ ಅನ್ಸ್ತಿದೆ ಅದನ್ನ ಕಮೆಂಟ್ ಬಾಕ್ಸ್ ಅಲ್ಲಿ ತಿಳಿಸಿ ಅಂತ ಹೇಳ್ತಾ, ಈ ವಿಡಿಯೋ ಇಷ್ಟ ಆಗಿದ್ದರೆ ವಿಡಿಯೋ ಒಂದು ಲೈಕ್ ಮಾಡಿ, ಶೇರ್ ಮಾಡಿ, ಮತ್ತೆ ಸಬ್ಸ್ಕ್ರೈಬ್ ಮಾಡ್ಕೊಳ್ಳೋದನ್ನ ಮರಿಬೇಡಿ. ನಮ್ಮ ಚಾನಲ್ ನ ಸಬ್ಸ್ಕ್ರೈಬ್ ಮಾಡ್ಕೊಂಡು ಸಪೋರ್ಟ್ ಮಾಡಿ ಅಂತ ಕೇಳ್ತಾ ಈ ವಿಡಿಯೋ ಇಲ್ಲಿ ಮುಗಿಸ್ತಿದ್ದೀನಿ. ಮತ್ತೆ ಇನ್ನೊಂದು ವಿಡಿಯೋ ಒಂದಿಗೆ ಬರ್ತೀನಿ.